ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಪ್ರಿಯಕರ್ನಿಗೆ ಬೆಂಕಿ ಹಚ್ಚಿ ಆತನನ್ನ ಕೊಂದಂಥ ಪ್ರಿಯತಮೆ ಏನಿತ್ತು ಇದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಅಸಲಿ ಸತ್ಯ ಈಗ ಬಯಲಾಗಿದೆ. ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಈಕೆ ಮರ್ಡರ್ ಮಾಡಿದ್ಲು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೇಳಿ ಬಂದಂಥ ಒಂದು ಆರೋಪ ಅಥವಾ ಶಂಕೆ. ಸೊ ಈ ಪ್ರೇಮ ಈ ಕೊಲೆ ಮಾಡಿದ್ಯಾಕೆ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. 15 ದಿನಗಳ ಹಿಂದೆನೇ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗಿತ್ತು. ಅಂದರೆ ಮತ್ತೊಂದು ಯುವತಿಯ ಜೊತೆಗೆ, ಇನ್ಫ್ಯಾಕ್ಟ್ ಮಾಜಿ ಪ್ರೇಮಿಯ ಜೊತೆಗೆ ಈತ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾನೆ ಅನ್ನುವಂಥ ವಿಷಯ ಗೊತ್ತಾಗಿ ಇವರಿಬ್ಬರ ಮಧ್ಯೆ ಗಲಾಟೆ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಪ್ರೇಮ ಕಿರಣ್ಗೆ ವಾರ್ನಿಂಗ್ ಕೊಡ್ತಾಳೆ, ಆಕೆ ಜೊತೆ ಸೇರಬೇಡ ಅಂಥೇಳಿ. ಯಾವಾಗ ಪ್ರೇಮ ಈ ಒಂದು ವಾರ್ನಿಂಗನ್ನು ಕೊಡ್ತಾಳೋ ಆಗ ಕಿರಣ್ ಏನು ಮಾಡ್ತಾನೆ, ಕಂಪ್ಲೀಟಾಗಿ ಈಕೆಯನ್ನು ಅವಾಯ್ಡ್ ಮಾಡೋದಕ್ಕೆ ಆತ ಶುರು ಮಾಡ್ತಾನೆ. ಆದರೆ ಗಲಾಟೆಗೆ ಮೊದಲು, ಅಂದರೆ ಈ ಜೋರು ಗಲಾಟೆಗೆ ಮೊದಲು ಒಂದು ಕಾಸ್ಟ್ಲಿ ಬೈಕನ್ನು ಕಿರಣ್ ಕೇಳಿದ್ನಂತೆ ಪ್ರೇಮಾಳ ಬಳಿ. ಪ್ರೇಮ ಹೇಳೋ ಪ್ರಕಾರ ಆತನ ಎಲ್ಲ ಖರ್ಚು ವೆಚ್ಚ, ಆತನ ಒಂದು ಡ್ರೆಸ್ಸಿಂದ ಹಿಡಿದು ಆತ ಏನೇನೆಲ್ಲ ಒಂದು ಖರ್ಚುಗಳನ್ನ ಮಾಡ್ತಿದ್ದ ಎಲ್ಲವನ್ನು ನಾನೇ ನೋಡ್ಕೊಳ್ತಾ ಇದ್ದೆ. ಆತ ಯಾರ ಮುಂದೆ ಕೂಡ ಕಮ್ಮಿ ಆಗಿರಬಾರ್ದು, ಅವನಿಗೆ ಯಾವುದೇ ಥರದ ಕೊರತೆ ಆಗಿರಬಾರ್ದು. ಈ ಕಾರಣಕ್ಕಾಗಿ ಆತನ ಖರ್ಚು ವೆಚ್ಚ ಎಲ್ಲವನ್ನು ಕೂಡ ನಾನೇ ನಿಭಾಯಿಸ್ತಾ ಇದ್ದೆ, ನಾನೇ ನೋಡ್ಕೊಳ್ತಾ ಇದ್ದೆ ಅನ್ನುವಂಥ ಮಾಹಿತಿಯನ್ನು ಪ್ರೇಮ ನೀಡ್ತಾಳೆ. ಕಾಸ್ಟ್ಲಿ ಬೈಕನ್ನು ಕೇಳಿದ್ನಂತೆ ಕಿರಣ್ ಪ್ರೇಮ ಬಳಿ. ಸೊ ಆಗ ಪ್ಯಾರಲಲ್ಲಿ ಈ ಗಲಾಟೆ ಕೂಡ ನಡೀತಾ ಇತ್ತು ಹಳೆ ಲವರ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆಗ ಮನೆಗೆ ಕರೆದು ಬೈಕ್ ಕೊಡಿಸ್ತೀನಿ ಬಾ ಅಂತ ಮನೆಗೆ ಕರೆದಿದ್ಲಂತೆ. ಸೊ ಆಗ ಮನೆಗೆ ಬಂದಾಗ ಈ ದುಷ್ಕೃತ್ಯವನ್ನು ಈಕೆ ಎಸಗಿದ್ದಾಳೆ. ಸೊ ಹುಚ್ಚು ಪ್ರೇಮದ ಪರಮಾವಧಿ ಇದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಶಿವು, ಈಗ ಹುಚ್ಚು ಪ್ರೇಮ ಯಾವ ರೀತಿಯಾಗಿ ಒಂದು ಕೊಲೆ ಮಾಡಿಸುತ್ತೆ ಅನ್ನೋದಕ್ಕೆ ಈ ಪ್ರಕರಣನೇ ಬೆಸ್ಟ್ ಎಕ್ಸಾಂಪಲ್. ಸೊ ಒಂದು ರೀತಿ ಶಾಕಿಂಗ್ ಇನ್ಫಾರ್ಮೇಷನ್ಗಳನ್ನು ಪ್ರೇಮ ರಿವೀಲ್ ಮಾಡಿರುವಂಥದ್ದು ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ. ಸೊ ಏನೆಲ್ಲ ಸ್ಫೋಟಕ ಮಾಹಿತಿ ಇನ್ನೂ ಲಭ್ಯವಾಗ್ತಾ ಇದೆ ಶಿವು? ರಾಹುಲ್, ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆರೋಪಿತೆ ಪ್ರೇಮಳನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಮಾಡಿರುವಂತದ್ದು. ಆಕೆಯನ್ನ ಬಂಧಿಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿರುವಂತದ್ದು. ಪ್ರೇಮ ಹಾಗೂ ಕಿರಣ್ಗೆ ಕಳೆದ 4 ವರ್ಷಗಳ ಪರಿಚಯ, 2 ವರ್ಷಗಳ ಪ್ರೀತಿ, ಒಂದೇ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಪರಿಚಯ ಆದಂತದ್ದು 2 ವರ್ಷಗಳಿಂದ ಇಬ್ರು ಕೂಡ ಪರಸ್ಪರವಾಗಿ ಲವ್ ಮಾಡುವಂತ ಅಂದ್ರೆ ಪ್ರೀತಿಯನ್ನ ಮಾಡ್ತಿರ್ತಾರೆ. ಆದ್ರೆ ಕಳೆದ 1 ತಿಂಗಳಿಂದಲೂ ಕೂಡ ಇಬ್ಬರ ಮಧ್ಯೆ 2-3 ಬಾರಿ ಜಗಳ ಆಗಿರುತ್ತೆ. ಪ್ರೇಮ ಅತಿಯಾಗಿ ಕಿರಣ್ ಅನ್ನ ಪ್ರೀತಿಯನ್ನ ಮಾಡ್ತಿರ್ತಾಳೆ. ಆತ ಕಿರಣ್ ಎಲ್ಲೇ ಹೋದ್ರೂ ಕೂಡ ಬಿಲ್ಲನ್ನ ಕೊಡುವಂತ ಕೆಲಸವನ್ನ ಸ್ವತಃ ಪ್ರೇಮನೇ ಮಾಡ್ತಿರ್ತಾಳೆ. ಕಿರಣ್ ಎಲ್ಲಾದ್ರೂ ಶಾಪಿಂಗ್ ಹೋದಂತ ಸಂದರ್ಭದಲ್ಲಿ ಆತ ಒಬ್ನೇ ಹೋದ್ರು ಸಹ ಅಥವಾ ಇಬ್ಬರು ಜೊತೆಲಿ ಎಲ್ಲಿ ಹೋದ್ರು ಕೂಡ ಈಕೆನೆ ಬಿಲ್ಲನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದೆ. ಈ ಎಲ್ಲ ವಿಚಾರಗಳನ್ನ ಪೊಲೀಸರ ವಿಚಾರಣೆಯಲ್ಲಿ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದ್ ಕಡೆ ಯಾಕೆ ಇಷ್ಟು ನೀವು ಈ ಮಟ್ಟಕ್ಕೆ ಆತನನ್ನ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದೆ ಅಂತೇಳಿ ಪೊಲೀಸರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಪೊಲೀಸರ ಮುಂದೆ ಹೇಳಿರುವಂತದ್ದು, ಕಳೆದ 15 ದಿನಗಳ ಹಿಂದೆ ಕಿರಣ್ ಮತ್ತೋರ್ವ ಯುವತಿಯ ಬರ್ತ್ಡೇಯನ್ನ ಈತನ ಸೆಲೆಬ್ರೇಟ್ ಮಾಡಿರ್ತಾನೆ. ಆಕೆಗೆ ಕೇಕ್ ಅನ್ನ ಕಟ್ ಮಾಡ್ತಿರ್ತಾನೆ. ಜೊತೆಗೆ ಆ ಬರ್ತ್ಡೇಗೆ ಸಂಬಂಧಪಟ್ಟಂತೆ ಆತ ಬೇರೊಬ್ಬ ಯುವತಿ ಜೊತೆಯಲ್ಲಿ ತಗೊಂಡಿದ್ದಂತ ಫೋಟೋಗಳು ನನಗೆ ಸಿಕ್ಕಿ ಅದನ್ನ ಕಿರಣ್ಗೆ ಫೋಟೋಗಳನ್ನ ತೋರಿಸಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಕಿರಣ್ ನನ್ನ ಜೊತೆ ಜಗಳವನ್ನ ಆಡ್ತಾನೆ. ಮತ್ತೊಂದ್ ಕಡೆ ಕಳೆದ 15 ದಿನಗಳಿಂದಲೂ ಕೂಡ ಕಿರಣ್ ನನ್ನನ್ನ ಅವಾಯ್ಡ್ ಮಾಡಿರ್ತಾನೆ. ಇದರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ರೆ ನನ್ನನ್ನೇ ಬ್ಲಾಕ್ ಕೂಡ ಮಾಡಿದ್ದ, ಅಂದ್ರೆ ಮೊಬೈಲ್ ನಲ್ಲಿ ಬ್ಲಾಕ್ ಮಾಡುವಂತ ಕೆಲಸವನ್ನ ಕಿರಣ್ ಮಾಡಿದ್ದ. ಹೀಗಾಗಿ ನಿನ್ ಜೊತೆ ಮಾತನಾಡ್ಬೇಕು ಬಾ ಅಂತೇಳಿ ನಾನು ಆತನನ್ನ ಕರೆದೆ. ಮೊದಲೇ ಪೆಟ್ರೋಲ್ ಅನ್ನ ತಂದು ಮನೆಯ ಬಾತ್ರೂಮ್ ನ ಟಬ್ ಏನಿರುತ್ತೆ ಬಕೆಟ್ಗೆ ಪೆಟ್ರೋಲ್ ಅನ್ನ ಬೆರೆಸುವಂತ ಕೆಲಸವನ್ನ ಪ್ರೇಮ ಮಾಡಿರ್ತಾಳೆ. ಪ್ರೇಯಸಿ ಕರೆದ್ಲು ಅಂತೇಳಿ ಕಿರಣ್ ಅವತ್ತಿನ ದಿನ ಮಧ್ಯಾಹ್ನ, ಬೆಳಿಗ್ಗೆ ಡ್ಯೂಟಿಗೆ ಹೋದಂತ ಕಿರಣ್ ಮಧ್ಯಾಹ್ನ ಆತ ಒಬ್ಬಂಟಿಯಾಗಿ ಬಂದಿರ್ತಾನೆ. ಪ್ರೇಮರಿಗೆ ಈಗ ಆಲ್ರೆಡಿ ತಂದೆ ಅವರು ತೀರ್ಕೊಂಡಿದ್ದಾರೆ. ಅವ್ರ ತಾಯಿ ಎಂದಿನಂತೆ ಕೆಲ್ಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಪ್ರೇಮ ಘಟನೆ ಆದಂತ ದಿನ ಆಕೆ ಒಬ್ಳೇ ಇರ್ತಾಳೆ. ಮನೆಗೆ ಕರ್ಸ್ಕೊಂಡಂತ ಪ್ರೇಮ ಮೊದಲನೇದಾಗಿ ಕಿರಣ್ಗೆ ಯಾವುದೇ ರೀತಿಯಾಗಿ ಅನುಮಾನ ಬಾರದಂತೆ 15 ದಿನಗಳ ಹಿಂದೆ ನಡೆದಿದ್ದಂತ ಗಲಾಟೆ ವಿಚಾರವನ್ನ ಆಕೆ ಎಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡೋದಿಲ್ಲ. ಮೊದಲು ಯಾವ ರೀತಿಯಾಗಿ ಮಾತನಾಡ್ತಿರ್ತಾರೆ ಅದೇ ರೀತಿಯಾಗಿ ಮಾತನಾಡ್ತಿರ್ತಾರೆ. ನಾನು ನಿನ್ಗೆ ವೆಸ್ಟರ್ನ್ ಸ್ಟೈಲ್ ನಲ್ಲಿ ಪ್ರಪೋಸ್ ಅನ್ನ ಮಾಡಬೇಕು, ಈ ಹಿಂದೆ ಏನೆಲ್ಲ ಗಲಾಟೆ ಆಗಿದೆ, ಇಬ್ಬರ ಮಧ್ಯೆ ಮನಸ್ತಾಪ ಇದೆ, ಅದೆಲ್ಲವನ್ನು ಕೂಡ ಇಲ್ಲಿಗೆ ಬಿಟ್ಟುಬಿಡೋಣ, ಇನ್ ಮುಂದೆ ಹೊಸದಾಗಿ ಜೀವನವನ್ನ ಮಾಡೋಣ ಅಂತೇಳಿ ಪ್ರೇಮ ಮೊದಲಿಗೆ ಕಿರಣ್ ಜೊತೆ ಮಾತಿಗೆ ಇಳಿಯುವಂತದ್ದು. ಪ್ರೇಮ ನಡವಳಿಕೆಯಲ್ಲಿ ಯಾವುದೇ ಅನುಮಾನ ಬಾರದಂತೆ ಆಕೆಯ ಮಾತುಗಳನ್ನು ನಂಬುವಂತ ಕೆಲಸವನ್ನ ಕಿರಣ್ ಮಾಡ್ತಾನೆ. ನಂತರದಲ್ಲಿ ಆಕೆ ನಿನ್ಗೆ ನಾನು ವೆಸ್ಟರ್ನ್ ಸ್ಟೈಲ್ ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತೇಳಿ ಆತನ ಕೈಗಳಿಗೆ ಹಗ್ಗವನ್ನ ಕಟ್ತಾಳೆ, ಕಾಲಿಗೆ ಹಗ್ಗವನ್ನ ಕಟ್ತಾಳೆ. ಆದ್ರೆ ಕಿರಣ್ ಈ ವೇಳೆ ಪ್ರಶ್ನೆಯನ್ನ ಮಾಡ್ತಾನೆ, ಯಾಕೆ ಕೈ ಕಾಲಿಗೆ ಹಗ್ಗವನ್ನ ಕಟ್ತಿದ್ಯಾ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಇದು ವೆಸ್ಟರ್ನ್ ಸ್ಟೈಲ್, ನಿನ್ಗೆ ಗೊತ್ತಾಗೋದಿಲ್ಲ ಸುಮ್ಮನಿರು ಅಂತೇಳಿ ಆಕೆ ಹೇಳಿ ಕಿರಣ್ ಕಣ್ಣಿಗೆ ಬಟ್ಟೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾಳೆ. ಜೊತೆಗೆ ಆತನ ಆ ಶರ್ಟ್ ಅನ್ನ ಆತರ ಏನು ಬಟ್ಟೆಯನ್ನ ಧರಿಸಿರ್ತಾನೆ ಅದನ್ನ ರಿಮೂವ್ ಮಾಡುವಂತ ಕೆಲಸವನ್ನ ಆಕೆ ಮಾಡುವಂತದ್ದು. ಆದ್ರೆ
ಕಿರಣ್ ಈ ವೇಳೆ ಅನುಮಾನಗೊಂಡು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೀನು 1 ನಿಮಿಷ ಸುಮ್ಮನಿರು ಅಂತೇಳಿ ಆತನನ್ನ ಬಾಯಿ ಮುಚ್ಚುವಂತ ಕೆಲಸವನ್ನ ಪ್ರೇಮ ಮಾಡಿರುವಂತದ್ದು. ನಂತರ ಏಕಾಏಕಿ ಯಾವಾಗ ಕಿರಣ್ ಕಣ್ಣಿಗೆ ಬಟ್ಟೆಯನ್ನ ಕಟ್ತಾಳೆ, ಆ ಕ್ಷಣ ಮಾತ್ರದಲ್ಲಿ ಈಗ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ದಂತ ಬಕೆಟ್ ನಲ್ಲಿ ಏನ್ ಪೆಟ್ರೋಲ್ ಅನ್ನ ಬೆರೆಸಿರ್ತಾಳೆ ಅದನ್ನ ತಂದು ಏಕಾಏಕಿ ಕಿರಣ್ ಮೇಲೆ ಎಚ್ಚಿ ಆತನಿಗೆ ಬೆಂಕಿಯನ್ನ ಹಚ್ಚಿರುವಂತದ್ದು. ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ನಾನು ಕಿರಣ್ ಅನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದೆ, ಎಲ್ಲಾ ಕಡೆ ಬಿಲ್ ಕೊಡುವಂತ ಕೆಲಸವನ್ನ ನಾನೇ ಮಾಡ್ತಿದ್ದೆ, ಅವನು ಕೇಳಿದ್ದನ್ನೆಲ್ಲವೂ ಕೂಡ ಕೊಡಿಸಿದ್ದೆ, ಕಾಸ್ಟ್ಲಿ ಬೈಕ್ ಅನ್ನ ಕೂಡ ಕೇಳಿದ್ದೆ, ಅದನ್ನು ಕೂಡ ಕೊಡಿಸ್ಲಿಕ್ಕೆ ನಾನು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೆ. ಆದ್ರೆ ನನಗೆ ಮೋಸವನ್ನ ಮಾಡಿ ಕಿರಣ್ ಮತ್ತೊಬ್ಬ ಯುವತಿಯ ಜೊತೆ ಸಲಿಗೆಯನ್ನ ಬೆಳೆಸ್ಕೊಂಡಿದ್ದ, ಇದನ್ನ ಕೇಳಿದ್ರೆ ನನ್ನನ್ನೇ ಅವಾಯ್ಡ್ ಅನ್ನ ಮಾಡಿದ್ದ, ಹೀಗಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದೆ ಅಂತೇಳಿ ಸದ್ಯ ಪೊಲೀಸರ ವಿಚಾರಣೆಯಲ್ಲಿ ಆಕೆ ಬಾಯಿ ಬಿಟ್ಟಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.